ಪ್ರಾಮಿಸ್ ಇದ್ದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫೆಬ್ರವರಿ ಮಂತಲ್ಲಿ ನನಗೆ ಫಸ್ಟ್ ಕಾರ್ಡ್ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ. ಟೆಂಪ್ರೆನ್ಸ್ ಕಾರ್ಡ್ ಬಂದಿರೋದ್ರಿಂದ ಸೊ ನೀವು ಏನೋ ಟ್ರೈ ಮಾಡ್ತಾ ಇದ್ದೀರಾ, ಸೊ ಯಾರನ್ನಾದ್ರೂ ಕೇರ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮನ್ನು ಯಾರಾದರೂ ಲವ್ ಆ್ಯಂಡ್ ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಸೊ ಸೆಂಟರ್ ಇದ್ದೀರಾ, ಗ್ರೌಂಡೆಡ್ ಇದ್ದೀರಾ ಅಂತ ಹೇಳ್ಬೋದು ಸದ್ಯಕ್ಕೆ. ಬಟ್ ಬಿಗ್ಗರ್ ಆ್ಯಂಡ್ ಬ್ರೈಟರ್ ಫ್ಯೂಚರ್ನ ಕೂಡ ಇಂಡಿಕೇಟ್ ಮಾಡುತ್ತೆ ಟೆಂಪ್ರೆನ್ಸ್ ಕಾರ್ಡ್. ವೆರಿ ಕೇರಿಂಗ್ ಎನರ್ಜಿ. ನಿಮ್ಮ ಸುತ್ತಮುತ್ತಲ ಇರೋರೆಲ್ಲರೂ ನಿಮ್ಗೆ ತುಂಬ ಕೇರ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಮನೇನ ಡೆಕೋರೇಟ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ನಿಮ್ಮನ್ನು ತುಂಬ ಕೇರ್ ಮಾಡ್ತಾ ಇದ್ದಾರೆ, ಅಥವಾ ನೀವು ಕೇರ್ ಮಾಡ್ತಾ ಇದ್ದೀರಾ. ಸೊ ತುಂಬ ಡ್ರೀಮ್ಸ್ ಇದೆ, ತುಂಬ ಕನಸುಗಳನ್ನ ಕಟ್ಕೊಳ್ತಾ ಇದ್ದೀರಾ. ನೀವು ಮೀನ ಅಥವಾ ಕಟಕ್ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಟೆಂಪ್ರೆನ್ಸ್ ಕಾರ್ಡ್ ಬಂದಿರೋದ್ರಿಂದ ಹೇಳೋದಾದರೆ ಮೀನ ಅಥವಾ ಕಟಕ್ ರಾಶಿ, ನೀವು ಯಾವುದೇ ರಾಶಿಯವ್ರ ಜೊತೆ ಕೂಡ ನಾರ್ಮಲಿ ಕನೆಕ್ಟ್ ಆಗಿರಬಹುದು. ಸೆಕೆಂಡ್ ಕಾರ್ಡ್ ನನಗೆ ಏಸ್ ಆಫ್ ಕಪ್ಸ್ ಬಂದಿದೆ. ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಡೂ ಓವರ್ ಅಗೇನ್ ಅಂತ ಹೇಳುತ್ತೆ. ಮಾಡಿರೋ ಕೆಲಸನೇ ಮತ್ತೆ ಮಾಡಬೇಕಾಗುತ್ತೆ, ಅದು ಯಾವುದೇ ವಿಷಯದಲ್ಲಾಗಿರ್ಬೋದು. ಸೊ ಫೀಲ್ ಗುಡ್ ಎನರ್ಜಿ ಇದೆ ಅಂತ ಹೇಳ್ಬೋದು. ಒಂದು ಸಮೃದ್ಧತೆ ಅಂತ ಕರಿತೀವಿ ನಾವು, ಏನೋ ಒಂದು ನೆಮ್ಮದಿ, ಫೀಲ್ ಗುಡ್ ಎನರ್ಜಿ ನಿಮ್ಮ ಮುಖದಲ್ಲಿದೆಯೋ ಅಥವಾ ನಿಮ್ಮ ಪಾರ್ಟ್ನರ್ ಮುಖದಲ್ಲಿದೆಯೋ. ತುಂಬ ಹೊಸ ವ್ಯಕ್ತಿಗಳ ಪರಿಚಯ ಆಗಿದೆ ಇತ್ತೀಚೆಗೆ, ಹೊಸ ಜಾಗದಲ್ಲಿ ಇರಬಹುದು ನೀವು. ಏಸ್ ಆಫ್ ಕಪ್ಸ್ ಇರೋದ್ರಿಂದ ಏಸಸ್ ಯಾವಾಗಲೂ ನ್ಯೂ ಸ್ಟಾರ್ಟ್ನ ರೀಪ್ರೆಸೆಂಟ್ ಮಾಡುತ್ತೆ. ಸೊ ನಿಮ್ಗೆ ಯಾರಾದರೂ ಲವ್ಡ್ ಒನ್ಸ್, ನಿಮ್ಗೆ ಇಷ್ಟ ಆಗಿರೋ ವ್ಯಕ್ತಿ ಸೊ ಮೆಸೇಜ್ ಮಾಡ್ಬೋದು, ನೀವು ಯಾರಿಗಾದ್ರೂ ಮೆಸೇಜ್ ಮಾಡ್ಬೋದು. ಕಮ್ಯುನಿಕೇಷನ್ ಇದೆ ಅಂತ ಸೆಕೆಂಡ್ ಕಾರ್ಡ್ ಹೇಳುತ್ತೆ. ತುಂಬ ಲವೇಬಲ್ ಮೆಸೇಜಸ್ ಪಾಸ್ ಆಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ಥರ್ಡ್ ಕಾರ್ಡ್ ನನಗೆ ಟೂ ಆಫ್ ಸಾರ್ಡ್ಸ್ ಬಂದಿದೆ. ಸೊ ಯಾರೋ ಟ್ರೈಯಿಂಗ್ ಟು ಬಿಕಮ್ ಎ ಪೇಷನ್ಸ್ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಸೊ ಹೇಗೆ ತಾಳ್ಮೆಯಿಂದ ನಡ್ಕೊಳ್ಬೇಕು ಅಂತ ಕಲಿತಾ ಇದ್ದಾರೆ. ಸೊ ಕಂಟ್ರೋಲಿಂಗ್ ಎನರ್ಜಿ ಇದೆ ಅಂತ ಹೇಳ್ಬೋದು. ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ, ಅದರ್ ಪರ್ಸನ್ ಕೂಡ ಇದಾಗಿರ್ಬೋದು. ಮುಂಚೆ ಎಲ್ಲದಕ್ಕೂ ಸಿಟ್ಟು ಮಾಡ್ಕೊಳ್ತಿರೋ ವ್ಯಕ್ತಿ, ಕೋಪ ಮಾಡ್ಕೊಳ್ತಿರೋ ವ್ಯಕ್ತಿ ನಿಮ್ಮ ಜೊತೆ ಕನೆಕ್ಟ್ ಆದಮೇಲೆ ಸ್ವಲ್ಪ ತಾಳ್ಮೆನ ಕಲಿತಾ ಇದ್ದಾರೆ, ಸ್ವಲ್ಪ ಕಾಮ್ ಆಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಫೋರ್ತ್ ಕಾರ್ಡ್ ನನಗೆ ಫೋರ್ ಆಫ್ ಸಾರ್ಡ್ಸ್ ಬಂದಿದೆ. ಯಾರಿಗೂ ಭಯ ಇದೆ, ಫಿಯರ್ ಇದೆ, ಸ್ವಲ್ಪ ಭಯ ಆಗುತ್ತೆ. ಓವರ್ ಥಿಂಕಿಂಗು, ಪದೇ ನಡೆದೋಗಿರೋ ಘಟನೆ ಬಗ್ಗೆ ತುಂಬ ಅತಿಯಾಗಿ ಯೋಚನೆ ಮಾಡ್ತಾರೆ ಅಂತ ಹೇಳ್ಬೋದು. ಈ ಥರ ಕ್ಯಾರೆಕ್ಟರ್ ನಿಮ್ಮದಿದೆಯೋ ಅಥವಾ ಅದರ್ ಪರ್ಸನ್ಸ್ ಇದೆಯೋ. ಬಟ್ ಏಟ್ ಆಫ್ ಸಾರ್ಡ್ಸ್ ಕೆಲವೊಮ್ಮೆ ಚೇಂಜ್ ಆಗಿರೋ ವ್ಯಕ್ತಿನ ರೀಪ್ರೆಸೆಂಟ್ ಮಾಡುತ್ತೆ. ಇತ್ತೀಚೆಗೆ ನೀವು ತುಂಬ ಚೇಂಜ್ ಆಗಿದ್ದೀರೋ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಚೇಂಜ್ ಆಗಿದ್ದಾರೋ ಅಥವಾ ಕನೆಕ್ಟ್ ಆಗಬೇಕು ಅಂದ್ಕೊಂಡಿರೋ ವ್ಯಕ್ತಿ. ಸೊ ಯಾರೋ ಡೇಟ್ಗೆ ಹೋಗ್ತಾ ಇದ್ದೀರಾ, ನೀವು ನಿಮ್ಮ ಗರ್ಲ್ಫ್ರೆಂಡ್ನ ಡೇಟ್ ಕರೀತಾ ಇದ್ದಾರೆ, ಅವ್ರು ನಿಮ್ಮ ಜೊತೆ ಮೀಟ್ ಆಗ್ತಾ ಇದ್ದಾರೆ. ಸೊ ತುಂಬ ಫ್ರೆಂಡ್ಲಿ ಕ್ಯಾಜುವಲ್ ಕಾನ್ವರ್ಸೇಷನ್ ಇದೆ ಅಂತ ಹೇಳ್ಬೋದು. ಕಮ್ಯುನಿಕೇಷನ್ ಆದರೂ ಕೂಡ ತುಂಬ ಕ್ಯಾಜುವಲ್ ಫ್ರೆಂಡ್ ಥರ ಅವ್ರು ನಿಮ್ಮನ್ನು ಟ್ರೀಟ್ ಮಾಡ್ತಾರೆ, ನೀವು ಅವ್ರನ್ನ ಒಂದು ಗುಡ್ ಫ್ರೆಂಡ್ ಥರ ಟ್ರೀಟ್ ಮಾಡ್ತೀರಾ ಅಂತ ಹೇಳ್ಬೋದು. ಫಿಫ್ತ್ ಕಾರ್ಡ್ ನನಗೆ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ. ಸಿಕ್ಸ್ ಆಫ್ ಕಪ್ಸ್ ಕೆಲವೊಮ್ಮೆ ಸಿಕ್ಸ್ತ್ ಪ್ಲೇಸಲ್ಲಿ ಬಂದರೆ, ಅದು ಕೂಡ ಏಟ್ ಆಫ್ ಸೋರ್ಡ್ಸ್ ಆದಮೇಲೆ ಬಂದರೆ ಫ್ಲರ್ಟಿಂಗ್ ಎನರ್ಜಿ ಅಂತ ಹೇಳ್ತೀವಿ. ನೀವು ಯಾರ ಜೊತೆನಾದರೂ ಫ್ಲರ್ಟ್ ಮಾಡ್ತಾ ಇದ್ದೀರೋ ಅಥವಾ ನಿಮ್ಮ ಜೊತೆ ಯಾರಾದರೂ ಫ್ಲರ್ಟ್ ಮಾಡ್ತಾ ಇರ್ಬೋದು. ಕೇರ್ಫುಲ್ಲಾಗಿರಿ. ಸೊ ಅವ್ರಿಗನ್ಸುತ್ತೆ ನಾನು ಫ್ರೆಂಡ್ ಮಾಡ್ಕೊಳ್ತಾ ಇದ್ದೀನಿ, ಕ್ಯಾಶುವಲ್ ಫ್ರೆಂಡ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಅಂತ ಅವ್ರು ಥಿಂಕ್ ಮಾಡ್ತಾ ಇರ್ಬೋದು. ಬಟ್ ಬೇರೆಯವರು ಅಥವಾ ನೀವಾಗಲಿ ಯಾರಾದರೂ ಇಬ್ಬರಲ್ಲೊಬ್ಬರು ಸೀರಿಯಸ್ ಆಗಿದ್ದೀರಾ ಅಂತ ಕೂಡ ಹೇಳುತ್ತೆ ಎನರ್ಜೀಸು. ಸ್ವಲ್ಪ ಕೇರ್ಫುಲ್ಲಾಗಿರೋದು ಒಳ್ಳೆಯದು. ಸೆವೆನ್ ಕಾರ್ಡ್ ನನಗೆ ಫೋರ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಹೋಲ್ಡಿಂಗ್ ಬ್ಯಾಕ್, ಯಾರೋ ಯಾರಿಂದನೋ ದೂರ ಸರಿತಿದ್ದಾರೆ ಅಂತ ಅಂದ್ಕೊಳ್ಬೋದು. ಡಿಸಿಷನ್ನ ತೊಗೊಳ್ಳೋದ್ರಲ್ಲಿ ಲೇಟ್ ಮಾಡ್ತಾ ಇದ್ದೀರಾ, ನೀವು ಅದರ್ ಪರ್ಸನ್ನು ಆ ವ್ಯಕ್ತಿಯಿಂದ ದೂರ ಆಗ್ತಾ ಇದ್ದೀರಾ, ಸ್ವಲ್ಪ ಕಾಂಟ್ಯಾಕ್ಟ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ಬೋದು. ಏಟ್ ಕಾರ್ಡ್ ನನಗೆ ಟವರ್ ಕಾರ್ಡ್ ಬಂದಿದೆ. ಟವರ್ ಕಾರ್ಡ್ ಬಂದಿದೆ ಅಂತ ಭಯ ಪಡೋ ಅಗತ್ಯ ಇಲ್ಲ. ಸಮ್ಟೈಮ್ಸ್ ಟವರ್ ಕಾರ್ಡ್ಸ್ ಟೆಂಪ್ರೆನ್ಸ್ ಕಾರ್ಡ್ ಜೊತೆಗೆ ಬಂದರೆ ಖಂಡಿತವಾಗ್ಲೂ ಡಿಲೇ ಅಂತ ಹೇಳ್ತೀನಿ. ಯಾವುದೇ ವಿಷಯದಲ್ಲಾಗಿರ್ಬೋದು, ರಿಲೇಷನ್ಶಿಪ್ ವಿಷಯದಲ್ಲಾಗಿರ್ಬೋದು, ನೀವು ಮನೆ ಕಟ್ತಾ ಇದ್ದರೆ, ಏನಾದರೂ ಖರೀದಿ ಮಾಡ್ತಾ ಇದ್ದರೆ, ಯಾವುದಾದ್ರೂ ಇವೆಂಟ್ ಇದ್ದರೆ, ಎಲ್ಲಿಗಾದ್ರೂ ಹೋಗಬೇಕು ಅಂದ್ಕೊಂಡಿದ್ರೆ, ಎಲ್ಲದರಲ್ಲೂ ಡಿಲೇನ ಸಡನ್ ಅನ್ಎಕ್ಸ್ಪೆಕ್ಟೆಡ್ ಡಿಲೇ ಅಂತ ಹೇಳ್ಬೋದು. ಸೊ ನೀವು ರೆಡಿಯಾಗಿಲ್ಲ, ಯಾವುದಕ್ಕೂ ಇನ್ನೂ ಟೈಮ್ ಬೇಕು ಅಂತ ಹೇಳ್ತಾ ಇದೆ ಅಂತಲೂ ಹೇಳ್ಬೋದು. ಮೇ ಬಿ ಡೆಸ್ಟಿನಿ ರೆಡಿ ಇಲ್ಲ ಅಂತ ಹೇಳ್ಬೋದು. ನೀವೇನೋ ಮಾಡಬೇಕು ಅಂತ ಇದ್ದೀರಾ, ತುಂಬ ಎಕ್ಸ್ಟರ್ನಲ್ ಫೋರ್ಸಸ್ಸು ನಿಮ್ಮನ್ನು ತಡೀತಾ ಇದೆ, ಆ ಕೆಲಸ
ಪೂರ್ತಿ ಆಗಕ್ಕೆ ಬಿಡ್ತಾ ಇಲ್ಲ ಅಂತ ಕೂಡ ಹೇಳ್ಬೋದು. ಸೊ 9th ಕಾರ್ಡ್ ನನಗೆ ಹ್ಯಾಂಗ್ ಮ್ಯಾನ್ ಬಂದಿದೆ. ಹ್ಯಾಂಗ್ ಮ್ಯಾನ್ ಕೂಡ ಅದನ್ನೇ ಹೇಳುತ್ತೆ, ಎಲ್ಲ ಕೆಲಸಗಳು ನಿಧಾನವಾಗಿ ಆಗುತ್ತೆ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳ್ತೀವಿ. ಎಷ್ಟೇ ನಿಧಾನವಾಗಾದರೂ ಕೂಡ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು. 10th ಕಾರ್ಡ್ ನನಗೆ 5 ಆಫ್ ಸಾರ್ಟ್ಸ್ ಬಂದಿದೆ. ಹುಷಾರಾಗಿರಿ, ಮೇ ಬಿ ಬ್ರೇಕಪ್ಸ್ನ ಹೇಳ್ತೀನಿ, 5 ಆಫ್ ಸಾರ್ಟ್ಸ್, ಡಿವೋರ್ಸ್ನ ಹೇಳ್ತೀನಿ. ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಆಲ್ರೆಡಿ ಡಿವೋರ್ಸ್ ಆಗಿರೋ ವ್ಯಕ್ತಿ ಜೊತೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಇತ್ತೀಚೆಗೆ, ಅವ್ರು ಹೇಳದೇ ಇರಬಹುದು ಅಥವಾ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು. 5 ಆಫ್ ಸಾರ್ಟ್ಸ್ ಕೆಲವೊಮ್ಮೆ ಮನೆಯಲ್ಲಿ ಡ್ರಾಮಾ ಫೈಟ್ಸ್ನ ರೀಪ್ರೆಸೆಂಟ್ ಮಾಡುತ್ತೆ, ಸಣ್ಣ ಪುಟ್ಟ ಜಗಳನ್ನು ದೊಡ್ಡದಾಗಿ. ಸೊ ಮೇ ಬಿ ಡಿವೋರ್ಸ್ವರೆಗೂ ಹೋಗಿರ್ಬೋದು. ಹರ್ಮೆಟ್ ಕಾರ್ಡ್ ಕೂಡ ಬಂದಿದೆ. ಸಮ್ಟೈಮ್ಸ್ ಹರ್ಮೆಟ್ ಕಾರ್ಡ್ ಡಿವೋರ್ಸ್ ಆದಮೇಲೆ ಮೇ ಬಿ ಸ್ಯಾಡಲ್ಲಿ, ಸ್ಟ್ರಗಲಲ್ಲಿ ಕೆಲವ್ರು ಇರ್ಬೋದು. ಫೈಟ್ ಫಾರ್ ಲವ್ ಅಂತ ಹೇಳುತ್ತೆ ಹರ್ಮೆಟ್ ಕಾರ್ಡ್. ಟಯರ್ಡ್ ಆಫ್ ಲವ್ ಅಂತ ಹೇಳ್ತೀವಿ. ಫುಲ್ ಆಫ್ ಡೌಟ್ಸ್ ಇದ್ದರೂ ಕೂಡ ಹರ್ಮೆಟ್ ಕಾರ್ಡ್ ಬಂದಿರುತ್ತೆ. ಡೌಟ್ಸ್ ನಿಮಗಿದೆಯೋ ಅಥವಾ ಅದರ್ ಪರ್ಸನ್ಗಿದೆಯೋ. 11th ಹರ್ಮೆಟ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಡಿಪ್ರೆಷನ್ ಲೆವೆಲ್ಗೆ ಹೋಗಿರ್ಬೋದು. ಕೆಲವರು ತುಂಬ ಓವರ್ ಥಿಂಕಿಂಗ್, ತುಂಬ ಯೋಚನೆಯಲ್ಲಿ ಕೂಡ ಕೆಲವರು ಇದ್ದೀರಾ ಅಂತ ಕಾರ್ಡ್ ಹೇಳುತ್ತೆ. ಕೆಲವ್ರಿಗೆ ವೆಕೇಷನ್ನ ಅಗತ್ಯ ಇದೆ ಅಂತ ಹೇಳ್ಬೋದು. 2 ಆಫ್ ಸಾರ್ಟ್ಸ್ ಓವರ್ ವರ್ಕ್ನ ಕೂಡ ಸೆಕೆಂಡ್ ಕಾರ್ಡ್ ರೀಪ್ರೆಸೆಂಟ್ ಮಾಡೋದ್ರಿಂದ ಎಲ್ಲಿಗಾದರೂ ಟ್ರಿಪ್ ಹೋಗಿ ಸ್ವಲ್ಪ ಬ್ಯುಸಿಯಾಗಿ ಬೇರೆ ಜಾಗದಲ್ಲಿ ಟೈಮ್ನ ಸ್ಪೆಂಡ್ ಮಾಡಿ ಅಂತ ಹೇಳ್ಬೋದು. ಇನ್ಕಮ್ ಚೆನ್ನಾಗಿದೆ ಅಂತ ಹೇಳ್ತೀನಿ. ಫೈನಾನ್ಷಿಯಲಿ ನನಗೆ ಇನ್ಕಮ್ ತುಂಬ ಚೆನ್ನಾಗಿದೆ ಅಂತ ಕಾಣಿಸ್ತಾ ಇದೆ. ಸೊ ನಿಮ್ಮದೇ ಕೆಲಸ ಮಾಡೋ ಜಾಗದಲ್ಲಿ ನೀವು ತುಂಬ ಬ್ಯುಸಿಯಾಗಿದ್ದೀರಾ, ಓವರ್ ವರ್ಕ್ ಮಾಡ್ತಾಯಿದ್ದೀರಾ, ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ಟೆನ್ಷನ್ ಇದೆ, ಡಿಪ್ರೆಷನ್ ಇದೆ. ಸೊ ಮೇ ಬಿ ಇದು ನೀವು ಕೆಲಸ ಮಾಡೋ ವಿಷಯಕ್ಕೆ ಸಂಬಂಧಪಟ್ಟಿರುತ್ತೆ ಅಂತ ಹೇಳ್ಬೋದು. ವೆಕೇಷನ್ನ ಅಗತ್ಯ ಇದೆ ನಿಮಗೆ, ಸ್ವಲ್ಪ ಟೈಮ್ ತೊಗೊಳ್ಳಿ, ಹೊರಗಡೆ ಎಲ್ಲಾದರೂ ಹೋಗಿ. ಸೊ ಕೆಲವ್ರು ರೆಡಿಯಾಗಿದ್ದೀರಾ, ಕೆಲವ್ರದ್ದು ಮದುವೆ ಕೂಡ ಫಿಕ್ಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಏಸ್ ಆಫ್ ಕಪ್ಸ್ ಇರೋದ್ರಿಂದ ಆಲ್ರೆಡಿ ಮದುವೆ ತುಂಬ ರೀಸೆಂಟಾಗಿ ಮದುವೆ ಆಗಿರ್ಬೋದು. 15 days 1 ಮಂತಲ್ಲಿ ಕೆಲವ್ರು ಮದುವೆ ಇರ್ಬೋದು ಮುಂದೆ, ಅಥವಾ ಆಲ್ರೆಡಿ ಮದುವೆ ಆಗಿರಬಹುದು ಅಂತ ಹೇಳ್ತಾ ಇದೆ. ಮೇ ಬಿ ಇದು 1.5 ಡೇದು ಕೂಡ ನಾನು ಕೌಂಟ್ ಮಾಡ್ತೀನಿ. 2 days ಆಯಿತು, 1 days ಆಯಿತು, ಗೊತ್ತಿಲ್ಲ ನನಗೆ. ನಾನು ರೀಡಿಂಗ್ ನೋಡುವಾಗ ಇದು ನಿಮ್ಗೆ ಅನ್ವಯಿಸುತ್ತೆ ಅಂತ ಅಂದ್ಕೊಳ್ತೀನಿ. ಕೆಲವ್ರು ತುಂಬ ಖುಷಿಯಾಗಿದ್ದೀರಾ, ಕೆಲವರು ತುಂಬ ನರ್ವಸ್, ಫಿಯರ್ ಅಂತ ಆಗಲೇ ಹೇಳಿದೆ ನಾನು. ತುಂಬ ಭಯದಲ್ಲಿದ್ದೀರಾ ಕೆಲವರು. ಭಯ ನಿಮಗಿದೆಯೋ ಅಥವಾ ನಿಮ್ಮ ಪಾರ್ಟ್ನರ್ಗಿದೆಯೋ, ತುಂಬ ನರ್ವಸ್ನೆಸ್ ಇದೆ, ಭಯ ಇದೆ ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ. ಬಟ್ ಟವರ್ ಕಾರ್ಡ್ ಇರೋದ್ರಿಂದ ಹೆಲ್ತಿನ ವಿಚಾರದಲ್ಲೂ ಕೂಡ ನೀವು ತುಂಬ ಗಮನ ಕೊಡಬೇಕು. ಅನ್ಎಕ್ಸ್ಪೆಕ್ಟೆಡ್ಲಿ ಹೆಲ್ತ್ ಹಾಳಾಗುವಂಥ ಚಾನ್ಸಸ್ ಇದೆ. ಸೊ ಹಾಸ್ಪಿಟ್ಲಿಗೆ ಹೋದ್ಮೇಲೆ ನೀವೇನೋ ಮಾಡೋಕ್ಕೆ ಹೋಗಿ ಏನೋ ಆಗ್ಬೋದು, ಅದು ಸರ್ಜರಿನೋ ಅದು ಇದು ಅಂತ ಹೇಳಿರ್ತಾರೆ. ಬಟ್ ಸಮಥಿಂಗ್ ವೆಂಟ್ ರಾಂಗ್ ಅಂತ ಹೇಳುತ್ತೆ. ಆಲ್ರೆಡಿ ಕೆಲವರಿಗೆ ಅದು ಅನುಭವಕ್ಕೆ ಬಂದಿರ್ಬೋದು ಕುಂಭರಾಶಿಯವರಿಗೆ ಅಂತ ಅನಿಸುತ್ತೆ. ಏನೋ ಸ್ಕಿನ್ ಇನ್ಫೆಕ್ಷನ್ನು, ಕೈಯಲ್ಲಿ ಏನೋ ಇನ್ಫೆಕ್ಷನ್ನು, ಸ್ಕಿನ್ ಎಲ್ಲ ಫರ್ಜಿಂಗ್ ಆಗ್ತಾ ಇದೆ, ಸಿಪ್ಪೆ ಥರ ಬರ್ತಾ ಇದೆ, ಬೆಳಗಳಿಗೆ ಏನೋ ಆಗಿದೆ. ಸೊ ಏನೋ ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಕೂಡ ಇದೆ. ನನಗೆ ಗೊತ್ತು ಇದು ಲವ್ ಲೈಫ್ ರೀಡಿಂಗ್, ಆದರೂ ಕೂಡ ಕಾರ್ಡಲ್ಲಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಮೇ ಬಿ ಕೆಲವ್ರಿಗೆ ಉಪಯೋಗಕ್ಕೆ ಬರುತ್ತೆ ಇದು ಕೂಡ ಅಂತ ಅನಿಸುತ್ತೆ. ಇನ್ನು ಲವ್ ಲೈಫ್ ವಿಚಾರಕ್ಕೆ ಬಂದರೆ ಸ್ವಲ್ಪ ಜಗಳನ ಹೇಳ್ತೀನಿ, ಬ್ರೇಕಪ್ನ ಹೇಳ್ತೀನಿ. ಆಲ್ರೆಡಿ ಮದುವೆ ಆಗಿರೋರಿಗೆ ತುಂಬ ಜಗಳ ಮತ್ತು ಡಿವೋರ್ಸ್ವರೆಗೂ ಹೋಗುವಂಥ ಚಾನ್ಸಸ್ ಇದೆ. ತುಂಬ ಯೋಚನೆ ಮಾಡಬೇಡಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ನನಗೆ ಕಾರ್ಡ್ಸಲ್ಲಿ ಕಾಣಿಸ್ತಾ ಇದೆ. ಟವರ್ ಕಾರ್ಡ್ ಇರೋದ್ರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದ್ರ ಜೊತೆಗೆ ಅದನ್ನು ನೀವು 100% ನಂಬ್ತೀರಾ ಕೂಡ. ಸೊ ಗಮನ ಕೊಡಿ. ಯಾವುದೇ ವಿಚಾರ ಇರಲಿ ತುಂಬ ಸರ್ತಿ ಯೋಚನೆ ಮಾಡಿ ಡಿಸೈಡ್ ಮಾಡಿ. ಯಾವುದನ್ನು ಟವರ್ ಕಾರ್ಡ್ ಅಂದರೆ ಸಡನ್ ಡಿಸಿಷನ್ ತೊಗೊಳ್ಬೇಕು ಅಂತ ಅನಿಸುತ್ತೆ. ಸೊ ಕೋಪದಲ್ಲಿ ಕೊಯ್ಕೊಂಡಿರೋ ಮೂಗು, ಸೊ ನೀವು ಸಮಾಧಾನ ಆದಮೇಲೆ ಖಂಡಿತ ಬರಲ್ಲ. ಈ ವಿಚಾರದ ಬಗ್ಗೆ ಕೂಡ ನೀವು ತುಂಬಾ ಯೋಚನೆ ಮಾಡಬೇಕು. ಕೆಲವ್ರಿಗೆ ನನಗನ್ಸುತ್ತೆ ಹ್ಯಾಂಗ್ ಮ್ಯಾನ್ ಇರೋದ್ರಿಂದ ನಿಮಗೆ ಡಿಲೇ ಮಾಡೋಕ್ಕಿಷ್ಟ, ನೀವೇ ಯಾವುದನ್ನು ತುಂಬ ಎಳಿತಾ ಇದ್ದೀರಾ, ಯಾರಿಗೂ ತುಂಬ ಕಾಡಿಸ್ತಾ ಇದ್ದೀರಾ ಅಂತ ಕೂಡ, ನೋ ಹೇಳ್ತಾ ಇದ್ದೀರಿ ಅಂತ ಕೂಡ ಕಾರ್ಡ್ ಹೇಳುತ್ತೆ.